ನೋಡಿ, ಅಕ್ಕನ ಮಗನನ್ನ ಡೆವಿಲ್ ಚಿತ್ರದಿಂದ ದರ್ಶನ್ ಈಗ ಹೊರಹಾಕಿದ್ದಾರೆ. ಇದ್ರ ಬೆನ್ನಲ್ಲೇ ಚಂದನ್. ಸೊ ಈ ಚಂದನ್ನ ಚಿತ್ರದಿಂದ ಕೈಬಿಟ್ಟಿರೋ ಬಗ್ಗೆ ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡಿದ್ದಾರೆ. ಅಭಿ, ಸೈಡ್ ತಗೊಳ್ಳೋದು ಬೆಟರಾ ಅಥವಾ ಅಪಾರ್ಟ್ಮೆಂಟ್ ತಗೊಳ್ಳೋದು ಬೆಟರಾ? ಚಿಂತೆ ಯಾಕೆ? ಒಬ್ಬ ರಿಯಲ್ ಎಸ್ಟೇಟ್ ಎಕ್ಸ್ಪರ್ಟ್ ಜೊತೆ ಮಾತಾಡು. ಹೌದಾ? ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಅಭಿಮಾನಿಯೊಬ್ಬ ಚಂದನ್ ಕಾಲಿಗೆ ಬಿದ್ದಿದ್ದ. ಸೊ ಅದರಿಂದ ದರ್ಶನ್ಗೆ ಬೇಜಾರಾಗಿದೆ. ಅದನ್ನು ಬರ್ಕೊಂಡಿದ್ದಾರೆ ಅವರು, ಇನ್ಸ್ಟಾಗ್ರಾಮ್ ಪೋಸ್ಟಲ್ಲಿ ಹಾಕಿದ್ದಾರೆ ಅವರು. ಏನೂ ಸಾಧನೆ ಮಾಡ್ದ ನನ್ನ ಅಕ್ಕನ ಕಾಲಿಗೆ ನೀವು ಬೀಳ್ತಾ ಇದ್ದೀರಿ, ಇದು ಸರಿ ಇಲ್ಲ, ಇದನ್ನು ಇಷ್ಟ ಆಗಲಿಲ್ಲ ನನಗೆ. ಕಾಲಿಗೆ ಬೀಳೋದನ್ನು ನನಗೆ ನೋಡಿದೆ, ನನಗೆ ತುಂಬ ಮನಸ್ಸಿಗೆ ಬೇಜಾರಾಗಿದೆ. ಸೊ ಡೆವಿಲ್ ಚಿತ್ರದಲ್ಲಿ ಒಂದು ವಿಶೇಷ ಪಾತ್ರದಲ್ಲಿ ಚಂದು ನಟಿಸಬೇಕಿತ್ತು, ಆದರೆ ಅವನನ್ನೀಗ ನಾನು ಕೈ ಬಿಡ್ತಾ ಇದ್ದೀನಿ. ಯಾಕಂದರೆ ಅಭಿಮಾನಿ ಕಾಲಿಗೆ ಬಿದ್ದಿದ್ದರಿಂದ ಅವ್ರನ್ನ ಚಿತ್ರದಿಂದ ಹೊರಗಿಡಲಾಗಿದೆ ಅನ್ನೋವಂಥದ್ದು. ಸೊ ಚಂದು ಅಥವಾ ನನ್ನ ಮಗ ವಿನೀಶ್ ಸೊ ಜೊತೆ ಗುರುತಿಸ್ಕೊಂಡ್ರೆ ನನಗೆ ಹತ್ತಿರ ಆಗಬಹುದು ಅಂಥೇಳಿ ನೀವೆಲ್ಲರೂ ಕೂಡ ಭಾವಿಸ್ತಾ ಇದ್ರಿ ಅನ್ಸುತ್ತೆ ಬಹುಶಃ ಅಭಿಮಾನಿಗಳು. ಸೊ ಹಾಗಾಗಿ ಬಹುಶಃ ನೀವು ಅವ್ರ ಹಿಂದೆ ಹೋಗೋದು, ಅವ್ರ ಕಾಲಿಗೆ ಬೀಳೋದು ಹಿಂಗೆಲ್ಲ ಮಾಡ್ತಾಯಿದ್ರಿ. ನೀವು ಹೀಗೆ ಮಾಡೋದು ಸ್ವಲ್ಪನೂ ನನಗೆ ಇಷ್ಟ ಆಗ್ತಾ ಇಲ್ಲ ಅಂಥೇಳಿ ಬರೆದು ಇನ್ಸ್ಟಾಗ್ರಾಮ್ನಲ್ಲಿ ದರ್ಶನ್ ಪೋಸ್ಟ್ ಮಾಡಿದ್ದಾರೆ. ನೋಡಿ, ಅಲ್ಲಿ ಇನ್ನೊಂದು ಕಡೆ ನಿಮಗೆ ವಿಡಿಯೋ ತೋರಿಸ್ತಾ ಇದ್ದೀನಿ. ಸೊ ಆ ವಿಡಿಯೋದಲ್ಲಿ ಅವ್ರು ಇರುವಂಥದ್ದು ಒಬ್ಬ ದರ್ಶನ್ ಅವರ ಅಕ್ಕನ ಮಗ ಚಂದನ್. ಅವ್ರು ಬಂದಾಗ ಒಬ್ಬ ಅಭಿಮಾನಿ ಬಂದು ಅಲ್ಲಿ ಕಾಲಿಗೆ ಬೀಳ್ತಾನೆ. ಸೊ ಇದು ದರ್ಶನ್ ಬರೆದಿರೋದ್ರ ಪ್ರಕಾರ ನೋಡಿ, ಇನ್ನೂ ಆತ ಏನೂ ಸಾಧನೆನೇ ಮಾಡಿಲ್ಲ. ಅಭಿ, ಸೈಡ್ ತಗೊಳ್ಳೋದು ಬೆಟರಾ ಅಥವಾ ಅಪಾರ್ಟ್ಮೆಂಟ್ ತಗೊಳ್ಳೋದು ಬೆಟರಾ? ಚಿಂತೆ ಯಾಕೆ? ಒಬ್ಬ ರಿಯಲ್ ಎಸ್ಟೇಟ್ ಎಕ್ಸ್ಪರ್ಟ್ ಜೊತೆ ಮಾತಾಡು. ಹೌದಾ? ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಇನ್ನೂ ಯಾವುದು ಸಿನಿಮಾಗಳು ಮಾಡಿಲ್ಲ ಅಥವಾ ಇನ್ನೂ ಏನೂ ಗುರುತಿಸ್ಕೊಂಡಿಲ್ಲ, ಸಾಧನೆ ಮಾಡಿಲ್ಲ ಅಂಥವ್ರಿಗೂ ನೀವು ಫ್ಯಾನ್ ಆಗಿ ನೀವು ಅವ್ರಿಗೆಲ್ಲ ಕಾಲಿಗೆ ಬೀಳ್ತಾ ಇದ್ದೀರಿ. ಇದು ಗೊತ್ತಾಗ್ತಾ ಇದೆ ನನಗೆ, ನೀವು ಬಹುಶಃ ಅವ್ರ ಥ್ರೂ ನನಗೆ ಹತ್ತಿರ ಆಗೋದಕ್ಕೆ ಅಥವಾ ನನ್ನ ಹತ್ರಕ್ಕೆ ಬರೋದಕ್ಕೆ ಈ ಥರದ್ದು ಬಳಸ್ಕೊಳ್ತಾ ಇದ್ದೀರಿ ಅವ್ರನ್ನ ಅಂತೇಳಿ. ಇದು ನನಗೆ ಬೇಜಾರಾಗಿದೆ. ಹೀಗೆಲ್ಲ ಯಾರೂ ಕೂಡ ಮಾಡಬೇಡಿ. ಹಾಗಾಗಿ ಈಗ ಡೆವಿಲ್ನಲ್ಲಿ ಅವ್ರು ನಟಿಸ್ಬೇಕಿತ್ತು. ಚಂದು ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಇತ್ತು, ಬಟ್ ಅದರಿಂದ ನಾವು ಕೈ ಬಿಡ್ತಾ ಇದ್ದೀವಿ ಅನ್ನುವಂಥದ್ದನ್ನು ಕೂಡ ದರ್ಶನ್ ಪೋಸ್ಟ್ ಮಾಡಿದ್ದಾರೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಅವಿನಾಶ್ ನೀಡ್ತಾರೆ. ಅವಿನಾಶ್, ಇಲ್ಲಿ ಒಂದು ಸಹಜವಾಗಿ ಒಂದು ಸ್ವಲ್ಪ ಸೆನ್ಸಿಟಿವ್ ಆಗಿ ವಿಚಾರ ಮಾಡ್ತಾರೆ ದರ್ಶನ್ ಕೆಲವೊಂದಷ್ಟು ವಿಚಾರಗಳನ್ನು ಅನ್ನುವಂಥದ್ದು ಗೊತ್ತಿರುವಂಥ ವಿಚಾರ ಇಂಡಸ್ಟ್ರಿಯಲ್ಲಿ. ಬಟ್ ಈ ವಿಚಾರ ನಾವು ನೋಡಿದ್ರೆ, ಮಾತಾಡ್ತಾ ಹೋದರೆ ಯಾರೊಬ್ಬ ಅಭಿಮಾನಿ ಕಾಲಿಗೆ ಬಿದ್ದ, ಅದು ಸರಿಯಲ್ಲ ಅನ್ನುವಂಥದ್ದು ಹೌದು, ನಿಜ. ದರ್ಶನ್ ಅವ್ರು ಹೇಳೋದು ಆ ರೀತಿಯೆಲ್ಲ ಕಾಲಿಗೆ ಬೀಳೋದು. ಬಟ್ ಅದಕ್ಕೋಸ್ಕರ ನಾನು ಸಿನಿಮಾದಿಂದ ಕೈ ಬಿಡ್ತೀನಿ ಅನ್ನುವಂಥದ್ದು ಎಷ್ಟು ಮಟ್ಟಿಗೆ ಸರಿಯಾಗುತ್ತೆ? ಇದು ಚಂದನ್ಗೆ ಮಾಡುವಂಥ ಒಂದು ಅನ್ಯಾಯ ಆಗೋದಿಲ್ವ? ಯಾಕಂದರೆ ಒಬ್ಬ ಅಟ್ಲೀಸ್ಟ್ ಆ ಸಿನಿಮಾದಿಂದ ಬರ್ಬೋದಿತ್ತು, ಒಂದು ಬೆಳ್ಳಿತೆರೆ ಎಂಟ್ರಿ ಆಗುವಂಥ ಕನಸು ಕಂಡಿರ್ತಾರೆ. ಬಟ್ ಹೀಗೆ ಯಾರೋ ಒಬ್ಬ ಅಭಿಮಾನಿ ಕಾಲಿಗೆ ಬಿದ್ದ ಅಂದ ತಕ್ಷಣ ಅವ್ರನ್ನ ಚಿತ್ರದಿಂದ ಕೈ ಬಿಡೋದಿದೆಯಲ್ಲ, ಅದು ಎಷ್ಟು ಮಟ್ಟಿಗೆ ಜಸ್ಟಿಫೈ ಮಾಡೋದಕ್ಕೆ ಸಾಧ್ಯ ಅನ್ನುವಂಥದ್ದು ಏನು ಹೇಳ್ತೀರಿ ಅವಿನಾಶ್? ರೆಹಮಾನ್, ದರ್ಶನ್ ಅವರ ಸುತ್ತ ಎಷ್ಟೇ ಕಾಂಟ್ರವರ್ಸಿಗಳಿರ್ಬೋದು, ಏನೇ ಇರ್ಬೋದು, ಆರೋಪಗಳಿರ್ಬೋದು, ಬಟ್ ಕೆಲವೊಂದು ವಿಚಾರದಲ್ಲಿ ದರ್ಶನ್ ಭಾಳ ಕಟ್ಟಿಟ್ಟು. ಚಂದನ್ ವಿಚಾರವಾಗಿ ನೀವು ಆಗಲೇ ಹೇಳಿದ್ರೆ ಅಂದರೆ ಅವಕಾಶಗಳು ಕೊಡ್ಬೋದಾಗಿತ್ತು ಅಂತ. ಬಟ್ ಆಲ್ರೆಡಿ ಕಾಟೇರ ಸಿನಿಮಾದಲ್ಲಿ ಒಂದು ಫ್ಲಾಶ್ ಬ್ಯಾಕ್ ಸೀನ್ ಬರುತ್ತೆ, ಆಗ ಅದೇ ಪಾತ್ರವನ್ನು ಚಂದನ್ ಮಾಡಿದ್ದಾರೆ, ಅವಕಾಶವನ್ನು ಕೊಟ್ಟಿದ್ದಾರೆ. ಬಟ್ ದರ್ಶನ್ ಹಿಂದೆ ಅವ್ರನ್ನ ಕೇಳಿದಾಗ, ನೀವು ಕೂಡ ಅವ್ರು ಇಂಟರ್ವ್ಯೂ ಮಾಡಿದಂಥ ಸಂದರ್ಭದಲ್ಲಿ ನೋಡಿದರೆ ನೇರ ನುಡಿ. ಸೊ ಅದರಲ್ಲಿ ಭಾಳ ಮುಖ್ಯವಾಗಿ ಅವ್ರು ಹೇಳಿರೋದು, ಯಾವತ್ತೂ ಕೂಡ ಒಂದು ಹೋಟೆಲ್ ಇಂಡಸ್ಟ್ರಿ ಅಂತ ಬಂದಾಗ ಉದಾಹರಣೆಗೆ ಒಂದು ಪಾಲಿಸಿ ಇದೆ, ಯಾವತ್ತೂ ಕೂಡ ಹೋಟೆಲ್ನ ಕಸ ಗುಡಿಸ್ಬೇಕು, ಅದಾದ್ಮೇಲೆ ಗಲ್ಲಕ್ಕೆ ತಂದು ಕೂರಿಸ್ಬೇಕು. ಡೈರೆಕ್ಟಾಗಿ ಗಲ್ಲಕ್ಕೆ ತಂದು ಕೂರಿಸಿದ್ರೆ ಅವ್ರಿಗೆ ಬೆಲೆ ಗೊತ್ತಿರೋದಿಲ್ಲ ಹೇಗೆ ಒಂದು ಹೋಟೆಲ್ನ ನಡೆಸಬೇಕು ಅಂತ. ಹಾಗೇನೆ ನಾವು ನಮ್ಮ ಮನೆಯ ಮಕ್ಕಳನ್ನು ಫಸ್ಟಿಗೆ ಬೇಸಿಕ್ ಕಲಿಸ್ಬೇಕು. ನಾನು ಕೂಡ ಅವನ್ನ ಕರ್ಕೊಂಡು ಹೋಗ್ತೀನಿ, ಟೆಕ್ನಿಕಲ್ ಟೀಮ್ ಜೊತೆ ಬಿಡ್ತೀನಿ, ಏನೇನು ಟೆಕ್ನಿಕ್ಸ್ ಬೇಕಾಗುತ್ತೆ, ಏನೇನು ವಿಚಾರಗಳಿದೆ ಸಿನಿಮಾ ಮೇಕಿಂಗಲ್ಲಿ, ಅದನ್ನು ಮೊದಲು ಕಲಿ. ಎಲ್ಲೂ ಕೂಡ ನನ್ನ ಜೊತೆ ಕೂರಬಾರ್ದು, ನನ್ನ ಕ್ಯಾರವಾನ್ ಹತ್ತಬಾರ್ದು, ಎಲ್ಲೂ ನನ್ನ ಜೊತೆ ಕಾಣಿಸ್ಕೋಬಾರ್ದು, ಸಂಜೆ ಏನು ಬಾಟ ಸಿಗುತ್ತೆ ತೊಗೊಂಡು ಹೋಗ್ತಿರ್ಬೇಕು ಮನೆಗೆ ಅಂತ ನಾನು ಸ್ಪಷ್ಟವಾಗಿ ನನ್ನ ಅಕ್ಕನ ಮಗನಿಗೆ ಹೇಳಿದ್ದೀನಿ ಅಂತ ಅವರೊಂದು 2-3 ವರ್ಷ ಹಿಂದೆನೇ ಈ ವಿಚಾರವನ್ನು ಇಂಟರ್ವ್ಯೂವಲ್ಲಿ ಹೇಳಿದರು. ಅದನ್ನೇ ಈಗ ಅವ್ರು ಫಾಲೋ ಮಾಡ್ತಿದ್ದಾರೆ. ಯಾಕಂದರೆ ಭಾಳಷ್ಟು ಮಂದಿ ಅಭಿಮಾನಿಗಳಲ್ಲಿ ಜುನಿಯನ್ ಇದ್ದಾರೆ. ಆದರೆ ಒಂದಷ್ಟು ಜನ ಏನು ಅಂದ್ಕೊಂಡಿದ್ದಾರೆ, ನಾವು ದರ್ಶನ್ ಪುತ್ರನಿಗೆ ಹತ್ತಿರ ಆದರೆ, ಅವ್ರು ಸೆಲೆಬ್ರೇಷನ್ ಮಾಡಿದ್ರೆ, ಬರ್ತ್ಡೇ ವಿಚಾರವಾಗಿ ದೊಡ್ಡದಾಗಿ ಪ್ರೊಜೆಕ್ಟ್ ಮಾಡಿದ್ರೆ ನಾವು ದರ್ಶನ್ ಅವ್ರಿಗೆ ಹತ್ತಿರ ಆಗ್ಬೋದು, ಅವ್ರಿಗೆ ನಾವು ಇಷ್ಟ ಆಗ್ತೀವಿ ಅಂತ. ಅದನ್ನು ಭಾಳ ಸ್ಪಷ್ಟವಾಗಿ ದರ್ಶನ್ ಹೇಳಿದ್ದಾರೆ. ಎಲ್ಲೂ ಕೂಡ ನನ್ನ ನೆರಳು ನನ್ನ ಮಗ ಹಾಗೆ ಅಕ್ಕನ ಮಗನ ಜೊತೆಗಿರಬಾರ್ದು, ಸ್ವಂತ ಶ್ರಮದಿಂದ ಬರಬೇಕು ಅಂತ. ಬಟ್ ಸ್ಟಿಲ್ ನೀವು ಹೇಳಿದಾಗೆ ಸ್ವಲ್ಪ ಹಾರ್ಷ್ ಆಯ್ತೇನೋ ಅವರ ಅಕ್ಕನ ಮಗನಿಗಿದು ಅಂತ. ಬಟ್ ಸ್ಟಿಲ್ ಅದನ್ನು ಅವ್ರು ಒಪ್ಕೋತಾರೆ. ಯಾಕಂದರೆ ದರ್ಶನ್ ಅವರಂತ ಒಬ್ಬ ಗೈಡ್ ಇರಬೇಕಾದ್ರೆ ಅವ್ರ ಮಾತನ್ನು ಅವ್ರು ಒಪ್ಪಬೇಕಾಗುತ್ತೆ, ಗೌರವ ಕೊಡಬೇಕಾಗುತ್ತೆ. ಹಾಗಾಗಿ ಅವರ ಇನ್ಫ್ಲೂಯೆನ್ಸಿಂದ ಇವ್ರು ಬೆಳೀತಾರೆ ಅಂತ ಆಗಬಾರ್ದು ಅನ್ನೋ ಕಾರಣಕ್ಕೆ ಭಾಳ ಸ್ಪಷ್ಟವಾಗಿ ಅಭಿಮಾನಿಗಳಿಗೂ ಕೂಡ ಹೇಳಿದ್ದಾರೆ. ಏನೇದ್ರೂ ಕೂಡ ಅವರೊಂದು ಹಂತಕ್ಕೆ ಬರಲಿ, ಅವರ ಟ್ಯಾಲೆಂಟ್ ಮೂಲಕ ಪ್ರೂವ್ ಮಾಡಲಿ, ಅದಾದಮೇಲೆ ನೀವು ಬಂದವ್ರನ್ನ ಏನು ವರ್ಷಿಪ್ ಮಾಡ್ತಿರೋ, ಏನು ಸೆಲೆಬ್ರೇಟ್ ಮಾಡ್ತಿರೋ ಮಾಡಿ. ಬಟ್ ದರ್ಶನ್ ಅಕ್ಕನ ಮಗ, ನನ್ನ ಮಗ ಅನ್ನೋ ಕಾರಣಕ್ಕೆ ದಯವಿಟ್ಟು ಅದನ್ನು ಮೇಲಕ್ಕೆ ತಂದಿಡೋದು ಮಾಡಬೇಡಿ, ಮೊದಲು ಅವ್ರು ಪ್ರೂವ್ ಮಾಡೋಕ್ಕೆ ಅವಕಾಶ ಕೊಡಿ ಅಂತ. ಸೊ ಮೇ ಬಿ ಸ್ವಲ್ಪ ನೀವು ಹೇಳಿದಾಗೆ ಟಫ್ ಆಯಿತು ಅಂತ ಅನ್ಸುತ್ತೆ. ಬಟ್ ಕಲಿಯುವಂಥ ಹಂತದಲ್ಲಿ, ಬೆಳೆಯುವಂಥ ಹಂತದಲ್ಲಿ ಇದೆಲ್ಲವೂ ಕೂಡ ಈ ಸಲಹೆ ಸೂಚನೆಗಳು ಬೇಕಾಗುತ್ತೆ ಅಂತ ಅನ್ಸುತ್ತೆ. ರೆಹಮಾನ್, ಥ್ಯಾಂಕ್ ಯು ಅವಿನಾಶ್.